ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಸೆನ್ಸೆಕ್ಸ್ 1352 ಪಾಯಿಂಟ್ಸ್ ಡೌನ್ ಆಗಿ 77,566 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 422 ಪಾಯಿಂಟ್ಸ್ ಡೌನ್ ಆಗಿ 24,028 ಅಲ್ಲಿ ಕ್ಲೋಸ್ ಆಗಿದೆ. ಅದೇ ಬ್ಯಾಂಕ್ ನಿಫ್ಟಿ ಆದ್ರೆ 1762 ಪಾಯಿಂಟ್ಸ್ ಡೌನ್ ಆಗಿ 56,019 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರ ಕಂಪ್ಲೀಟ್ ಆಗಿ ಫಾಲ್ ಆಗೋಗಿದೆ. ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ, ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಪ್ರತಿ ಒಂದು ಇಂಡಿಸಿಸ್ ನೋಡಿದ್ರು ತುಂಬಾನೇ ಫಾಲ್ ಆಗಿದೆ. ಅದ್ರ ಜೊತೆಗೆ ಪ್ರತಿ ಒಂದು ಸೆಕ್ಟಾರ್ ಕೂಡ ಇವತ್ತು ಫಾಲ್ ಆಗಿದೆ. ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮ್ ಅಲ್ಲಿ ನೋಡಿದ್ರೆ ನಿಫ್ಟಿ, ಸೆನ್ಸೆಕ್ಸ್ ಆದ್ರೆ ನಿಯರ್ಲಿ 3% ಫಾಲ್ ಆಗಿತ್ತು. ಬ್ಯಾಂಕ್ ನಿಫ್ಟಿ ಆದ್ರೆ ಎಬೋ 4% ಫಾಲ್ ಆಗಿತ್ತು. ಅದ್ರ ಜೊತೆಗೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ ಎಬೋ 3% ಫಾಲ್ ಆಗಿತ್ತು. ಮತ್ತೆ ಮೋಸ್ಟ್ ಆಫ್ ದ ಸೆಕ್ಟಾರ್ಸ್ ಎಲ್ಲ ನಿಯರ್ಲಿ 3 to 4% ವರ್ಗು ಫಾಲ್ ಆಗಿದ್ವು. ಇವತ್ತು ನಮ್ಮ ಮಾರ್ಕೆಟ್ಸ್ ಏನಕ್ಕೆ ಈ ತರ ಇಷ್ಟೊಂದು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ ಅಂತ ನೋಡಿದ್ರೆ ಫ್ರೆಂಡ್ಸ್, ಈಗ ಲಾಸ್ಟ್ 1 ವೀಕ್ ಇಂದ ನಮ್ಮ ಮಾರ್ಕೆಟ್ಸ್ ಏನಕ್ಕೆ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೋ ಅದೇ ರೀಸನ್ಸ್ ಇಂದಾನೆ ಇವತ್ತು ಕೂಡ ನಮ್ಮ ಮಾರ್ಕೆಟ್ಸ್ ಇಷ್ಟೊಂದು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ವಾರ್ ಟೆನ್ಷನ್ಸ್ ಏನಿದಾವೆ US, ಇಸ್ರೇಲ್, ಇರಾನ್ ರಿಲೇಟೆಡ್ ಆಗಿ ಈ ವಾರ್ ಟೆನ್ಷನ್ಸ್ ಅಂತೂ ತುಂಬಾನೇ ಜಾಸ್ತಿ ಆಗ್ತಾನೆ ಇದೆ. ಅದರಿಂದ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಆದ್ರೆ ತುಂಬಾನೇ ಬೆಳೆದಿದೆ. ಅದನ್ನು ಈ ವೀಕೆಂಡ್ಸ್ ಅಲ್ಲಿ 25% ಇನ್ಕ್ರೀಸ್ ಆಗಿದೆ. ಅದರಿಂದನೇ ನಮ್ಮ ಮಾರ್ಕೆಟ್ಸ್ ಇಷ್ಟೊಂದು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ತುಂಬಾ ಸಲ ಮೆನ್ಷನ್ ಮಾಡಿದ್ದೆ, ಈ ತರ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅಂದ್ರೆ ಕ್ರೂಡ್ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳ್ಳೋ ಕಂಟ್ರಿ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ ಅಂತ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಇಷ್ಟೊಂದು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದೇ ಶುಕ್ರವಾರ ಆದ್ರೆ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಸುಮಾರು $89 per ಬ್ಯಾರೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಅಂತ ಶುಕ್ರವಾರ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮಾತಾಡ್ಕೊಂಡಿದ್ವಿ. ಆದ್ರೆ ಇವತ್ತು ಬೆಳಿಗ್ಗೆ ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮ್ಗೆಲ್ಲ ಅದು $117 per ಬ್ಯಾರೆಲ್ಗೆ ರೀಚ್ ಆಗಿದೆ. ಅಂದ್ರೆ 25% ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗಿದೆ. ಈ ತರ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಾನೆ ನಮ್ಮ ಮಾರ್ಕೆಟ್ಸ್ ಅಲ್ಲಿ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿರೋದು. ಅದರಿಂದ ಇವತ್ತು ಓವರ್ ಆಲ್ ಮಾರ್ಕೆಟ್ ಇಷ್ಟೊಂದು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಲಾಸ್ಟ್ 1 ವೀಕ್ ಇಂದ ನೋಡಿದ್ರು ಕ್ರೂಡ್ ಆಯಿಲ್ ಪ್ರೈಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾನೆ ಇದೆ. ಈಗ 6 to 7 ಟ್ರೇಡಿಂಗ್ ಸೆಷನ್ ಅಲ್ಲೇನೆ ಎಬೋ 50% ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗಿದೆ. ಈ ತರ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಪ್ರತಿ ಒಂದು ಸೆಕ್ಟಾರ್ ಮೇಲೂ ಇಂಪ್ಯಾಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಅದರಿಂದ ಓವರ್ ಆಲ್ ಮಾರ್ಕೆಟ್ಸ್ ಏನೇ ಇಷ್ಟೊಂದು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಯಾವ್ಯಾವ ಸೆಕ್ಟಾರ್ ಮೇಲೆ ಎಷ್ಟೆಷ್ಟು ಇಂಪ್ಯಾಕ್ಟ್ ಇರುತ್ತೆ ಅಂತ ಮುಂದೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ಈಗ ಈ ಲಾಸ್ಟ್ 2 days ಅಲ್ಲೇನೆ 25% ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗೋದಕ್ಕೆ ಮೇನ್ ರೀಸನ್ ಏನು, ಇದರಿಂದ ಏನಾದ್ರೂ ರೀಸನ್ಸ್ ಇದೆಯಾ ಇಲ್ವಾ ಅಂತ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಈ ವಾರ್ ಟೆನ್ಷನ್ಸ್ ಏನೋ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಅಲ್ಲಿ ಅದೇ ತರನೇ ಇನ್ಕ್ರೀಸ್ ಆಗ್ತಾನೆ ಇದೆ. ಇದು ಎಲ್ಲಾರ್ಗು ಗೊತ್ತೇ ಇದೆ. ಅದ್ರ ಜೊತೆಗೆ ಈ ಲಾಸ್ಟ್ ವೀಕೆಂಡ್ ಅಲ್ಲಿ ನೋಡಿದ್ರೆ ಇರಾನ್ ಅವರು ಈ ಬಾರಿನ್ ಅನ್ನೋ ಒಂದು ಚಿಕ್ಕ ಐಲ್ಯಾಂಡ್ ಇದೆ, ಐಲ್ಯಾಂಡ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇನ್ನು ಸ್ಪೆಸಿಫಿಕ್ ಆಗಿ ನೋಡಿದ್ರೆ ಈ ಬಾರಿನ್ ಅಲ್ಲಿ ಒಂದು ವಾಟರ್ ಡಿಸಲಿನೇಷನ್ ಪ್ಲಾಂಟ್ ಇದೆ. ಆ ಪ್ಲಾಂಟ್ ಮೇಲೆ ಈ ಡ್ರೋನ್ ಅಟ್ಯಾಕ್ ಮಾಡಿದ್ದಾರೆ. ಯಾಕಂದ್ರೆ ಈ ಬಾರಿನ್ ಒಂದು US ನ ಅಲಿಯನ್ಸ್ ಯುದ್ಧದಲ್ಲಿ US ಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅನ್ನೋ ಕಾರಣದಿಂದ ಈ ವಾಟರ್ ಡಿಸಲಿನೇಷನ್ ಪ್ಲಾಂಟ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಈ ವಾಟರ್ ಡಿಸಲಿನೇಷನ್ ಪ್ಲಾಂಟ್ ಏನಿದೆ ಇದಂತೂ ತುಂಬಾನೇ ಮುಖ್ಯ ಆಗಿರುತ್ತೆ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಅಲ್ಲಿ. ಯಾಕಂದ್ರೆ ಕುಡಿಯೋ ನೀರಿನ ಪ್ರಮಾಣ ತುಂಬಾನೇ ಕಮ್ಮಿ ಇರುತ್ತೆ. ಅದರಿಂದ ಈ ವಾಟರ್ ಡಿಸಲಿನೇಷನ್ ಪ್ಲಾಂಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಇವರು ಈ ಸಮುದ್ರದ ನೀರು ಏನಿರುತ್ತೆ ಪ್ಯೂರಿಫೈ ಮಾಡಿ ಕುಡಿಯೋ ನೀರಾಗಿ ಬಳಸ್ಕೊಂತಾರೆ. ಜೊತೆಗೆ ಈ ಪ್ಲಾಂಟ್ ಇಂದನೇ ತುಂಬಾ ಕಂಟ್ರೀಸ್ಗೆ ಇವರು ವಾಟರ್ನ ಕೂಡ ಸಪ್ಲೈ ಮಾಡ್ತಾ ಇರ್ತಾರೆ. ಅಂತ ವಾಟರ್ ಡಿಸಲಿನೇಷನ್ ಪ್ಲಾಂಟ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇವಾಗ ಇವ್ರ ಕಡೆಯಿಂದ ಕೂಡ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಇದೆ, ಮೇಜರ್ ಆಗಿ ಯಾವುದೇ ತರ ಇಂಪ್ಯಾಕ್ಟ್ ಏನು ಇಲ್ಲ ಪ್ಲಾಂಟ್ಗೆ ಅಂತ. ಅದ್ರ ಜೊತೆಗೆ ಇಸ್ರೇಲ್ ಅವರಾದ್ರೆ ಇರಾನ್ ಮೇಲೆ ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡ್ತಾನೆ ಇದ್ದಾರೆ. ಈ ವೀಕೆಂಡ್ ಅಲ್ಲಿ ನೋಡಿದ್ರೆ ಈ ತೆಹರಿನ್ ಅಂದ್ರೆ ಇರಾನ್ ಅವರ ಕ್ಯಾಪಿಟಲ್ ಸಿಟಿ ಆದ ತೆಹರಿನ್ ಅಲ್ಲಿ ಒಂದು ಆಯಿಲ್ ಫೆಸಿಲಿಟಿ ಇದೆ. ಆ ಆಯಿಲ್ ಫೆಸಿಲಿಟಿ ಮೇಲೆ ಇಸ್ರೇಲ್ ಅವರು ಅಟ್ಯಾಕ್ ಮಾಡಿದ್ದಾರೆ, ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಕೂಡ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಒಂದು ಆಯಿಲ್ ಫೆಸಿಲಿಟಿ ಡೆಸ್ಟ್ರಾಯ್ ಆಗಿದೆ ಅಂದ್ರೆ ಯಾವ ತರ ಇರುತ್ತೆ ಹೇಳಿ. ಪೂರ್ತಿ ಬೆಂಕಿ ಹತ್ಕೊಂಡಿದೆ, ಮತ್ತೆ ಕಪ್ಪುಗೆ ಹೊಗೆ ಎಲ್ಲ ಹರಡ್ಕೊಂಡಿದೆ. ಮೋಡ ನೋಡಿದ್ರೆ ಕಪ್ಪುಗೆ ಹೊಗೆಯಲ್ಲೇ ತುಂಬಿಕೊಂಡಿದೆ. ಅದ್ರ ಜೊತೆಗೆ ಇರಾನ್ ಅಲ್ಲಿ ಮಳೆ ಕೂಡ ಬಂದಿದೆ. ಯಾವ ತರ ಅಂತ ಅಂದ್ರೆ ಮಳೆ ಬಂದಾಗ ಆ ಮಳೆ ನೀರು ಸಮೇತ ಕಪ್ಪುಗೆ ಇದೆ, ಅಷ್ಟು ಹೊಗೆ ತುಂಬಿಕೊಂಡು ಬೆಂಕಿ ಹತ್ಕೊಂಡಿದೆ. ಈ ತರ ಆಯಿಲ್ ಫೆಸಿಲಿಟೀಸ್ ನ ಡೆಸ್ಟ್ರಾಯ್ ಮಾಡಿದ್ದಾರೆ ಅನ್ನೋ ಕಾರಣದಿಂದನೇ ಇವತ್ತು ಕ್ರೂಡ್ ಆಯಿಲ್ ಪ್ರೈಸ್ ಆದ್ರೆ 25% ಇನ್ಕ್ರೀಸ್ ಆಗಿದ್ದು. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಎಲ್ಲ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವತ್ತು ಬರೀ ನಮ್ಮ ಮಾರ್ಕೆಟ್ಸ್ ಮಾತ್ರ ಇಲ್ಲ,
ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ಏನೇ ಇದೇ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮಾತ್ರನೇ ಸ್ವಲ್ಪ ಕಮ್ಮಿ ಫಾಲ್ ಆಗಿರೋದು. ಈಗ ಏಷ್ಯನ್ ಮಾರ್ಕೆಟ್ಸ್ ಆದ್ರೆ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಜಪಾನ್ ಮಾರ್ಕೆಟ್ಸ್ ಆದ್ರೆ ಎಬೋವ್ 5%, ಅದೇ ತರ ತೈವಾನ್ ಮಾರ್ಕೆಟ್ಸ್ ಕೂಡ 5% ಫಾಲ್ ಆಗಿದೆ. ಕೊರಿಯನ್ ಮಾರ್ಕೆಟ್ಸ್ ಆದ್ರೆ ಎಬೋವ್ 6% ಫಾಲ್ ಆಗಿದೆ. ಮತ್ತೆ US ನ ಫ್ಯೂಚರ್ ಮಾರ್ಕೆಟ್ಸ್ ಆದ್ರೆ ಎಬೋವ್ 1.5% ಫಾಲ್ ಆಗಿದಾವೆ. ಈ ಕ್ರೂಡ್ ಆಯಿಲ್ ಪ್ರೈಸ್ ಎಲ್ಲ ಇನ್ಕ್ರೀಸ್ ಆಗಿರೋ ಕಾರಣದಿಂದ. ಮತ್ತೆ ಫ್ರೆಂಡ್ಸ್, ಒಂದ್ಸಲ ಈ ಇಮೇಜ್ ನ ನೋಡಿ. ಈ ಕ್ರೂಡ್ ಆಯಿಲ್ ಪ್ರೈಸಸ್ ಏನು ಈ ತರ ಇನ್ಕ್ರೀಸ್ ಆಗೋದು ಇದೇನು ಫಸ್ಟ್ ಟೈಮ್ ಏನಲ್ಲ, ಮಲ್ಟಿಪಲ್ ಟೈಮ್ಸ್ ಈ ತರ ಕ್ರೂಡ್ ಆಯಿಲ್ ಪ್ರೈಸಸ್ ತುಂಬಾನೇ ಇನ್ಕ್ರೀಸ್ ಆಗಿದೆ. ಈಗ 2011 ಅಲ್ಲಾದ್ರೆ ಕ್ರೂಡ್ ಆಯಿಲ್ $115 ಪರ್ ಬ್ಯಾರಲ್ಗೆ ರೀಚ್ ಆಗಿತ್ತು. ಅದಾದ್ಮೇಲೆ ಈ ರಷ್ಯಾ ಉಕ್ರೇನ್ ಯುದ್ಧ ನಡೀತಲ್ವಾ, ಆ ಟೈಮಲ್ಲಿ ನೋಡಿದ್ರು ಕ್ರೂಡ್ ಆಯಿಲ್ ಪ್ರೈಸ್ ಆದ್ರೆ ಸುಮಾರು $130 ಪರ್ ಬ್ಯಾರಲ್ಗೆ ಕೂಡ ರೀಚ್ ಆಗಿತ್ತು. ಅದಾದ್ಮೇಲೆ ವಿತಿನ್ ಫ್ಯೂ ಇಯರ್ಸ್ ಅಲ್ಲೇ ಕ್ರೂಡ್ ಆಯಿಲ್ ಪ್ರೈಸ್ ಆದ್ರೆ ಸುಮಾರು $50ಗೂ ಕೂಡ ಫಾಲ್ ಆಗಿದೆ. ಅದರಿಂದ ಇವಾಗ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗಿದೆ ಅಂತ ಮೇಜರ್ ಆಗಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಅಲ್ಲಿ ಈ ಟೆನ್ಷನ್ಸ್ ಎಲ್ಲ ಸಾರ್ಟ್ ಔಟ್ ಆಗ್ತಿದ್ದಂಗೆ ಈ ಕ್ರೂಡ್ ಆಯಿಲ್ ಪ್ರೈಸ್ ಕೂಡ ಕಮಿಂಗ್ ಟೈಮ್ ಅಲ್ಲಿ ಫಾಲ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ಮತ್ತೆ ಫ್ರೆಂಡ್ಸ್, ಈಗ ಒಂದ್ಸಲ ಈ ಇಮೇಜ್ ನ ನೋಡಿ. 2021 ಅಲ್ಲಿ ನಮ್ಮ ಮಾರ್ಕೆಟ್ಸ್ ಆದ್ರೆ ಇದೇ ತರನೇ ಫಾಲ್ ಆಗಿದ್ವು. ಅವತ್ತಾದ್ರೆ ಸುಮಾರು ನಿಫ್ಟಿನೇ 3000 ಪಾಯಿಂಟ್ಸ್ ಫಾಲ್ ಆಗಿತ್ತು, ಅಂದ್ರೆ 16% ಮಾರ್ಕೆಟ್ ಕರೆಕ್ಟ್ ಆಯ್ತು. ಅದಾದ್ಮೇಲೆ ಮತ್ತೆ ಮಾರ್ಕೆಟ್ಸ್ ರಿಕವರ್ ಆಗೋದಕ್ಕೆ 246 ಡೇಸ್ ತಗೊಂಡಿದೆ. ಮತ್ತೆ 2022 ಅಲ್ಲೂ ಕೂಡ ಸುಮಾರು 2000 ಪಾಯಿಂಟ್ಸ್ ಫಾಲ್ ಆಯ್ತು. ಅವಾಗಾದ್ರೆ 112 ಡೇಸ್ ಟೈಮ್ ತಗೊಂಡಿದೆ. ಮತ್ತೆ 2024 ಅಲ್ಲಿ 25 ಅಲ್ಲಿ ಮಾರ್ಕೆಟ್ಸ್ 1 or 2 ಇಯರ್ಸ್ ಗ್ಯಾಪ್ ಅಲ್ಲಿ ಪ್ರತಿ ಸಲನೂ ಮಾರ್ಕೆಟ್ ಇದೇ ತರನೇ ಕರೆಕ್ಟ್ ಆಗ್ತಾ ಇರುತ್ತೆ. ಆದ್ರೆ ಈ ಮಾರ್ಕೆಟ್ ಅಲ್ಲಿ ಟೆನ್ಷನ್ಸ್ ಏನಿದಾವೆ ಇವೆಲ್ಲ ಕ್ಲಿಯರ್ ಆದ್ಮೇಲೆ ಮಾರ್ಕೆಟ್ಸ್ ಆದ್ರೆ ರಿಕವರ್ ಆಗೋದಕ್ಕೆ ತುಂಬಾನೇ ಪ್ರಯತ್ನ ಪಡುತ್ತೆ. ಈಗ ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 2024 ಅಲ್ಲಿ ಎಲೆಕ್ಷನ್ ರ್ಯಾಲಿ ಇತ್ತು. ಆ ಟೈಮಲ್ಲಿ ಆದ್ರೆ ಮಾರ್ಕೆಟ್ಸ್ ತುಂಬಾನೇ ಅಗ್ರೆಸಿವ್ ಆಗಿ ಬೆಳೆದ್ವು. ಆದ್ರೆ 2024 ಅಕ್ಟೋಬರ್ ಆ ಟೈಮಲ್ಲಿ ಆದ್ರೆ ಮಾರ್ಕೆಟ್ಸ್ ಕಂಪ್ಲೀಟ್ ಆಗಿ ಕ್ರಾಶ್ ಆಗೋದಕ್ಕೆ ಶುರು ಆದ್ವು. ಅವಾಗಿಂದ ಮಾರ್ಕೆಟ್ಸ್ ರಿಕವರ್ ಆಗೋದಕ್ಕೆ 18 ಮಂತ್ಸ್ ಟೈಮ್ ತಗೊಂಡಿದೆ. 18 ಮಂತ್ಸ್ ಟೈಮ್ ತಗೊಂಡು ಮತ್ತೆ ಆಲ್ ಟೈಮ್ ಹೈಸ್ ನ ಟಚ್ ಮಾಡಿದೆ. ಅದರಿಂದ ಸ್ವಲ್ಪ ಇನ್ವೆಸ್ಟರ್ಸ್ ಎಲ್ಲ ಪೇಷನ್ಸ್ ಇಂದ ವೆಯ್ಟ್ ಮಾಡಿ. ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಟೆನ್ಷನ್ಸ್ ಎಲ್ಲ ಕ್ಲಿಯರ್ ಆಗೋರ್ಗು ಈ ಕ್ರೂಡ್ ಆಯಿಲ್ ಪ್ರೈಸ್ ಆದ್ರೆ ಇದೇ ತರನೇ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಅದು ನಮ್ಮ ಮಾರ್ಕೆಟ್ಸ್ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ. ಅದು ಯಾವುದೋ ಒಂದು ಸೆಕ್ಟಾರ್ ಮೇಲಲ್ಲ, ಕಂಪ್ಲೀಟ್ ಪ್ರತಿ ಒಂದು ಸೆಕ್ಟಾರ್ ಮೇಲೂ ಇಂಪ್ಯಾಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಅದರಿಂದ ಮಾರ್ಕೆಟ್ಸ್ ಆದ್ರೆ ಆಟೋಮೆಟಿಕ್ ಆಗಿ ಫಾಲ್ ಆಗ್ತಾನೆ ಇರುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಟೆನ್ಷನ್ಸ್ ಎಲ್ಲ ಯಾವಾಗ ಸಾರ್ಟ್ ಔಟ್ ಆಗಿ ನಮ್ಮ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ಬೋದು ಅಂತ. ಮತ್ತೆ ಫ್ರೆಂಡ್ಸ್, ಫೈನಲ್ ಆಗಿ ಹೇಳೋದೊಂದೇ, ಯಾವುದೇ ಕಾರಣಕ್ಕೂ ನಿಮ್ಮ SIPs ನ ಸ್ಟಾಪ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಅದಾದ್ಮೇಲೆ ಡೇ ಓಪನಿಂಗ್ ಅಲ್ಲಾದ್ರೆ ಮಾರ್ಕೆಟ್ಸ್ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆದ್ವು. ಆದ್ರೆ ಡೇ ಕ್ಲೋಸಿಂಗ್ ನೋಡಿದ್ರೆ ನಮ್ಮ ಮಾರ್ಕೆಟ್ಸ್ ಎಲ್ಲ ತುಂಬಾನೇ ರಿಕವರ್ ಆಗಿದಾವೆ. ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಆದ್ರೆ ನಿಯರ್ಲಿ 300 ಇಂದ 600 ಪಾಯಿಂಟ್ಸ್ ವರ್ಗು ರಿಕವರ್ ಆಗಿದಾವೆ. ಅದ್ರ ಜೊತೆಗೆ ಕ್ರೂಡ್ ಆಯಿಲ್ ಪ್ರೈಸ್ ಆದ್ರೆ ಇವತ್ತು ಡೇ ಓಪನಿಂಗ್ ಅಲ್ಲಿ ಸುಮಾರು $117 ಪರ್ ಬ್ಯಾರಲ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಆದ್ರೆ ಅದೇ ಡೇ ಕ್ಲೋಸಿಂಗ್ ಅಲ್ಲಿ ನೋಡಿದ್ರೆ ಸುಮಾರು $104 ಪರ್ ಬ್ಯಾರಲ್ಗೆ ಫಾಲ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ ಇವತ್ತು ಈ G7 ಕಂಟ್ರೀಸ್ ಮಧ್ಯ ಡಿಸ್ಕಷನ್ಸ್ ನಡೆದಿದೆ. ಈ G7 ಕಂಟ್ರೀಸ್ ಅಲ್ಲಿ ಯಾವ್ಯಾವ ಕಂಟ್ರೀಸ್ ಇದಾವೆ ಅಂದ್ರೆ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK, US ಇಷ್ಟು ಕಂಟ್ರೀಸ್ ಇದಾವೆ. ಈ ಕಂಟ್ರೀಸ್ ಮಧ್ಯ ಇವತ್ತು ಒಂದು ಡಿಸ್ಕಷನ್ ನಡೆದಿದೆ. ಈ ತರ ಆಯಿಲ್ ಸಪ್ಲೈ ಶಾರ್ಟೇಜ್ ಇರೋ ಕಾರಣದಿಂದ ಇವರಾದ್ರೆ ಸ್ವಲ್ಪ ಆಯಿಲ್ ನ ರಿಸರ್ವ್ ಆಗಿ ಇಟ್ಕೊಂಡಿದ್ರು. ಅದಕ್ಕೋಸ್ಕರ ಸುಮಾರು 300 ಇಂದ 400 ಮಿಲಿಯನ್ ಬ್ಯಾರಲ್ ಆಯಿಲ್ ನ ಇವಾಗ ಸಪ್ಲೈ ಮಾಡೋದಕ್ಕೋಸ್ಕರ ಈ ತರ ಮೀಟಿಂಗ್ ನ ಇಟ್ಕೊಂಡಿದ್ದಾರೆ. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ಆಯಿಲ್ ಸಪ್ಲೈ ಆದ್ರೆ ತುಂಬಾನೇ ಇನ್ಕ್ರೀಸ್ ಆಗುತ್ತೆ. ಇದು ನಮ್ಮ ಕಂಟ್ರಿಗಂತೂ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದರಿಂದನೇ ಆಯಿಲ್ ಪ್ರೈಸಸ್ ಈ ತರ ಫಾಲ್ ಆಗಿರೋದು. ಅದ್ರ ಜೊತೆಗೆ ಇವತ್ತು ರುಪಿ ಆದ್ರೆ ಎಗೇನೆಸ್ಟ್ ಡಾಲರ್ ಆಲ್ ಟೈಮ್ ಲೋಸ್ ನ ಟಚ್ ಮಾಡಿದೆ. ಅದರಿಂದ ಕೂಡ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ ನ ನೋಡಿ. ಈಗ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗೋದ್ರಿಂದ ಯಾವುದೋ ಒಂದು ಸೆಕ್ಟರ್ ಮಾತ್ರನೇ ಅಲ್ಲ, ಹಲವಾರು ಸೆಕ್ಟರ್ಗೆ ಇದು ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ. ಅದರಿಂದನೇ ಓವರ್ ಆಲ್ ಮಾರ್ಕೆಟ್ ಆದ್ರೆ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಇಲ್ಲಿ ಕಾಣೋ ಪ್ರತಿ ಒಂದು ಸೆಕ್ಟರ್ ಮೇಲೆ ಕೂಡ ಅದ್ರ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಅದರಿಂದ ಓವರ್ ಆಲ್ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಕಮಿಂಗ್ ಟೈಮಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಏನಾದರೂ ಇನ್ಕ್ರೀಸ್ ಆಗ್ತಾ ಇದ್ರೆ ಮತ್ತೆ ನಮ್ಮ ಮಾರ್ಕೆಟ್ಸ್ ಇದೇ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರುತ್ತೆ. ಒಂದ್ ವೇಳೆ ಪ್ರತಿಯೊಂದನ್ನು ಸಾರ್ಟ್ ಔಟ್ ಏನಾದರೂ ಆಯ್ತು ಅಂದ್ರೆ ಅವಾಗ ನಮ್ಮ ಮಾರ್ಕೆಟ್ಸ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲಿ ಡೇಟಾಸ್ ಎಲ್ಲ ಯಾವ ತರ ಅಪ್ಡೇಟ್ ಆಗ್ತವೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನ್ ಅಲ್ಲಿ ಯಾವುದೇ ಥರ ಡೌಟ್ ಇದ್ರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.